ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ಸುಕ್ಷೇತ್ರದಲ್ಲಿ ಒಂದಾದ ಕೇದಾರ ಪೀಠದ ಶಾಖಾ ಮಠವಾದ ಮುತ್ನಾಳ ಗ್ರಾಮದಲ್ಲಿ ಪೂಜ್ಯ ಕೇದಾರ ಪೀಠದ ಜಗದ್ಗುರುಗಳು ಆದ ಶ್ರೀ ಶ್ರೀ ಭೀಮಶಂಕರ ಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ರಂಭಾಪುರಿ ಪೀಠದ ಜಗದ್ಗುರುಗಳು ಆದ ಶ್ರೀ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶಿರಕೋಳ ಮಠದ ಗುರುಸಿದ್ಧ ಶಿವಾಚಾರ್ಯರು, ಚಂದ್ರಶೇಖರ್ ಶಿವಾಚಾರ್ಯರು, ಕಣಕುಪ್ಪೆ ಶ್ರೀಗಳು, ಸಂಗೊಳ್ಳಿ ಶ್ರೀಗಳು, ಅರಳಿಕಟ್ಟೆ ಶ್ರೀಗಳು, ಕಾರಂಜಿ ಮಠದ ಶ್ರೀಗಳು, ದೊಡ್ಡವಾಡ ಶ್ರೀಗಳು, ಬಡಿಕೊಳ್ಳ ಮಠ ಹಾಗೂ ಮಡಿವಾಲೇಶ್ವರ ಶ್ರೀಗಳ ಸಮ್ಮುಖದಲ್ಲಿ ಲಿಂಗೈಕ್ಯ ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯರು ಸ್ವಾಮೀಜಿ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಇದರ ನಿಮಿತ್ತವಾಗಿ ನಿನ್ನೆಯಿಂದ ಇಂದಿನವರೆಗೆ ಸಾಕಷ್ಟು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಈ ಐತಿಹಾಸಿಕ ಮುತ್ನಾಳ ಕ್ಷೇತ್ರದಲ್ಲಿ ನಡೆದಿದ್ದಾವೆ. ಈ ಸಂದರ್ಭದಲ್ಲಿ ರಂಭಾಪುರಿ ಹಾಗೂ ಕೇದಾರ ಜಗದ್ಗುರುಗಳಿಗೆ ಪಾದ ಪೂಜೆಯನ್ನ ಮಾಡಲಾಗಿದೆ. ಮುತ್ನಾಳ ಹಾಗೂ ಬೆಟಸೂರ ಮಠಗಳ ಪೀಠಾಧ್ಯಕ್ಷರು ಆದ ಶಿವಾನಂದ ಶಿವಾಚಾರ್ಯರ ಕಾರ್ಯಗಳನ್ನ ಇಬ್ಬರು ಜಗದ್ಗುರುಗಳು ಶ್ಲಾಘನೆ ವ್ಯಕ್ತಪಡಿಸಿದ್ರು. ಸುಮಾರು 5,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಭಾಗವಹಿಸಿದ್ರು. ಎಲ್ಲ ಗಣ್ಯರು ಹಾಗೂ ದಾನಿಗಳನ್ನ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಂತೇಶ ಕವಟಗಿ ಮಠ, ಜಗದೀಶ್ ಶೆಟ್ಟರ್, ಮೋಹನ್ ಅಂಗಡಿ, ಪತ್ರಕರ್ತ ಬಸವರಾಜು ಸೇರಿ ವಿವಿಧ ಗಣ್ಯರು ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ರಂಭಾಪುರಿ ಜಗದ್ಗುರುಗಳು ಮಾತನಾಡಿದ್ರು. ಇದೇ ನಿಮಿಷದಲ್ಲಿ ಯಾಕಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಆದ್ಮೇಲೆ ಆಗುದು ಇದು ವಿಶೇಷ. ಲಗ್ನಕ್ಕಿಂತ ಮೊದಲು ಲಕ್ಷ್ಮಣ ಜಮಾ ಆಗಲ್ಲ. ಅಕ್ಷರ ಕಿಡಿದಂಗೆ ಏನಾಗ್ತದ ಅದು ಕೌಂಟ್ ಆಗ್ತದ ಆಯರ್ ಅಂತೇಳಿ. ಹಂಗೆ ಕೌಂಟ್ ಆಗ್ತದ. ಈಗ ಆಯರ್ ಇವ್ರಿಗೂ ಆಶೀರ್ವಾದ ಇವ್ರಿಗೆ ಕೌಂಟ್ ಮಾಡ್ತೇವೆ ಶಿವಾನಂದ ಶಿವಾಚಾರ್ಯರಿಗೆ. इकडे ನೋಡಿ ಸ್ವಾಮೀಜಿ, ಸ್ವಾಮೀಜಿ ಈ ಕಡೆ ನೋಡಿ, ಈ ಕಡೆ ಸ್ವಾಮೀಜಿ ಈ ಕಡೆ. ಓಕೆ ಓಕೆ. ನಮ್ಮ ಪುಣ್ಯ ಯಾರು ಇಲ್ಲ. ರಂಭಾಪುರಿ ನಮ್ಮ ಪುಣ್ಯ ಅವರಿಗಿಲ್ಲ, ನಮ್ಮ ಪುಣ್ಯ ಆಗ್ತದೆ. ಹ್ಯಾಂಗೆ ಹೆಚ್ಚದ ಅಂದ್ರೆ 5 ಮಂದಿ ಪಾದ ಇಟ್ಟು ಪಟ್ಟಾಸೆ ಮಾಡಿ ನಮ್ಮ ಒಬ್ಬರಿಗೆ ಅದು ಬಿಟ್ಟು 5 ಮಂದಿ ಪುಣ್ಯ ನಮ್ಮ ಬಂದಪ್ಪ ನಾವು ವಿಶೇಷ ನಾವು ಪುಣ್ಯ ಮಾಡಿ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಯಾರೇ ಒಬ್ರು ತಿಳ್ಕೊಂಡಿದ್ರೆ ಯಾರೇ ಮಾಡಿ ಹಿಂಗೆ ಹಾಕೋದು ಬಂದವ. ಆದ್ರೆ ನಮ್ಮ ಸಮಯದಲ್ಲಿ ಮಾತ್ರ 5 ಮಂದಿ ಇದ್ರೆ ಅದು ಕೃಪಾಶೀಲ ಆಗ್ಯದ. ಅದೇ ಪ್ರಕಾರ ಕೇದಾರನಾಥ ಕೊಳ್ಳಿ ಅದಕ್ಕೆ ಮುಂದ ರಂಭಾಪುರಿ ಪೀಠದ ಉತ್ತರೋತ್ತರ ಇವೆರಡು ಶಕ್ತಿಶಾಲಿಗಳಾಗಿ ಬೆಳೀತಾ ಇರ್ತವೆ. ಮತ್ತು ಇದೇ ಇದರ ಛಾಯಾಚಿತ್ರದಲ್ಲಿ ದೇಶದಲ್ಲಿ ಧರ್ಮ, ಶಾಂತಿ, ಸಮೃದ್ಧಿ ಬೆಳಗ್ತಾ ಇದೆ ಅಂತ ಆ ಕೇದಾರನಾಥನಿಗೆ ಅನಿಸ್ತಾ ಇದೆ. ಇದೇ ಪ್ರಕಾರವಾಗಿ ವರ್ತಮಾನ ಸೋಮೇಶ್ವರ ಶಿವಾಚಾರ್ಯರು ಅವರು ಇತಿಹಾಸ ಆಗಿ ಉಳಿತದೆ. ಏನು ಇತಿಹಾಸ ಆಗಿ ಉಳಿತದಪ್ಪ ಅಂದ್ರೆ ಈ ಕರ್ನಾಟಕವೆಲ್ಲ ಸಂಚರಿಸಿ ವಾಹನದ ವ್ಯವಸ್ಥೆ ಇದ್ದರೂ ಕೂಡ ಹಗಲು ಇಲ್ಲಿ ಮತ್ತೆ ತುಮಕೂರು ಹೊಂಟರು. ನಾವಂದೇವು 70 ವರ್ಷ ಆಗ್ಯಾವ, ಸ್ವಲ್ಪ ನೋಡಿ ಹಿಂಗೆ ತಿರುಗಾಡೋದು ಸೇರಿ ನೋಡಿ ಅಂದ್ರು. ಏನು ಮಾಡ್ಬೇಕ್ರಿ, ಬಿಡೋದಾಗಲ್ಲ ಅಂತಾರ. ಜೀವನ ತಿರುತಕ ಬಿಡೋದಾಗಲ್ಲ, ತಾವೇ ಬಿಡಬೇಕಾಗ್ತದೆ ಒಂದಿನ. ಅದಕ್ಕೆ ಸನ್ನಿಧಿಗಳನ್ನು ಮಾಡೋಣ, ಆದಷ್ಟು ಜಲ್ದಿ ಶಕ್ತಿ ಮತ್ತೆ ತುಂಬಾನು ಮುಂದೆ ಉತ್ತರಾಧಿಕಾರಿ ಮಾಡಬೇಕಾಗ್ತದೆ. ಪರಂಪರೆ ಅದು. ನಾವು 24ನೇರು 25 ಮಾಡೋಕ್ಕಾಗ್ತದೆ, 26 ಮಾಡೋಕೆ. ನಮ್ಮಲ್ಲಿ ಪತ್ರಕಾರ ಫೋನ್ ಮಾಡಿದ್ರಿ ಹಿಮಾಲಯದಲ್ಲಿ, ಇಲ್ಲ ಮತ್ತು ಉತ್ತರಾಧಿಕಾರಿ ಹ್ಯಾಂಗ್ರಿ ಪ್ರಕೃತಿ ಹ್ಯಾಂಗಂತ. ಇದೇನು ದೊಡ್ಡ ಮಾತು ಅಂತ ಹೇಳಿ ಈ 24 ಬರ್ತಾರೆ. ಇದೇನು ಈ ದೊಡ್ಡ ಮಾತು ಕೇಳ್ತೇನೆ. ಹಾಗೆ ಇದು ಎಲ್ಲ ಪರಂಪರೆ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಭದ್ರವಾಗಿರ್ತಕ್ಕಂಥ ನಾವು ಕೂಡ ಅದು ಕೇದಾರನಾಥನ ಪ್ರಾರ್ಥನೆ ಮಾಡ್ತಿದ್ದೆ. ಕೇದಾರ ಪೀಠ ಮುಂದುವರಿಸಲಿಕ್ಕ ಭದ್ರವಾಗಿ ಬರಲಿ. ರಂಭಾಪುರಿ ಪೀಠದ ಅವ್ರಿಗೆ ನಾವು ತಿಳಿದ ಭದ್ರವಾಗಿ ಬರಲಿ ಅಂತ ಹೇಳ್ತೇವೆ. ಇದೇ ಪ್ರಕಾರ ಸೂರ್ಯಚಂದ್ರರು ಪಂಚಪೀಠಗಳ ತತ್ವ ಪರಿಪಾಲನೆ ಬರಲಿ ಅಂತ ತಿಳ್ಕೊಂಡು ಅಭಿವೃದ್ಧಿ ಚಿಂತನೆವಾಗಿ ನೀವು ಪರಂಪರೆಯಾಗಿ ಕಾರ್ಯ ಮಾಡ್ತಾ ಇದ್ದಕ್ಕೆ ಇದೇ ಇಷ್ಟೇ. ಎಲ್ಲರಿಗೂ ಕಲ್ಯಾಣ ಭಗವಂತನ ಮಾಡಲಿ. ಆ ರಂಭಾಪುರಿ ಸನ್ನಿಧಿ ಹೇಳಿದ ಪ್ರಕಾರ ನಾವು ಪುಣ್ಯವನ್ನು ತಿಳ್ಕೊತೇವೆ. ನಮ್ಮ ಪುಣ್ಯ ಯಾರೂ ಇಲ್ಲ. ರಂಭಾಪುರಿ ನಮ್ಮ ಪುಣ್ಯ ಅವರಿಗಿಲ್ಲ, ನಮ್ಮ ಪುಣ್ಯ ಆಗ್ತದೆ. ಹ್ಯಾಂಗೆ ಹೆಚ್ಚದ ಅಂದ್ರೆ 5 ಮಂದಿ ಪಾದ ಇಟ್ಟು ಪಟ್ಟಾಸೆ ಮಾಡಿ ನಮ್ಮ ಒಬ್ಬರಿಗೆ ಅದು ಬಿಟ್ಟು 5 ಮಂದಿ ಪುಣ್ಯ ನಮ್ಮ ಬಂದಪ್ಪ ನಾವು ವಿಶೇಷ ನಾವು ಪುಣ್ಯ ಮಾಡಿ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಯಾರೇ ಒಬ್ರು ತಿಳ್ಕೊಂಡಿದ್ರೆ ಯಾರೇ ಮಾಡಿ ಹಿಂಗೆ ಹಾಕೋದು ಬಂದವ. ಆದ್ರೆ ನಮ್ಮ ಸಮಯದಲ್ಲಿ ಮಾತ್ರ 5 ಮಂದಿ ಇದ್ರೆ ಅದು ಕೃಪಾಶೀಲ ಆಗ್ಯದ. ಅದೇ ಪ್ರಕಾರ ಕೇದಾರನಾಥ ಕೊಳ್ಳಿ ಅದಕ್ಕೆ ಮುಂದ
ರಂಭಾಪುರಿ ಪೀಠದ ಉತ್ತರೋತ್ತರ ಇವೆರಡು ಶಕ್ತಿಶಾಲಿಗಳಾಗಿ ಬೆಳೀತಾ ಇರ್ತವೆ. ಮತ್ತು ಇದೇ ಇದರ ಛಾಯಾಚಿತ್ರದಲ್ಲಿ ದೇಶದಲ್ಲಿ ಧರ್ಮ, ಶಾಂತಿ, ಸಮೃದ್ಧಿ ಬೆಳಗ್ತಾ ಇದೆ ಅಂತ ಆ ಕೇದಾರನಾಥ್ ಅನಿಸ್ತಾ ಇದೆ. ಇದೇ ಪ್ರಕಾರವಾಗಿ ವರ್ತಮಾನ ಸೋಮೇಶ್ವರ ಶಿವಾಚಾರ್ಯರು ಅವರು ಇತಿಹಾಸ ಆಗಿ ಉಳಿತದೆ. ಏನು ಇತಿಹಾಸ ಆಗಿ ಉಳಿತದಪ್ಪ ಅಂದ್ರೆ, ಈ ಕರ್ನಾಟಕವೆಲ್ಲ ಸಂಚರಿಸಿ ವಾಹನದ ವ್ಯವಸ್ಥೆ ಇದ್ದರೂ ಕೂಡ ಹಗಲು ರಾತ್ರಿ ಇಲ್ಲಿ ಮತ್ತೆ ತುಮಕೂರು ಹೊಂಟರು. ನಾವಂದೇವು 70 ವರ್ಷ ಆಗ್ಯಾವ, ಸ್ವಲ್ಪ ನೋಡ್ರಿ ಹಿಂಗೆ ತಿರುಗಾಡೋದು ಸರಿ ನೋಡ್ರಿ ಅಂದ್ರು. ಏನು ಮಾಡ್ಬೇಕ್ರಿ, ಬಿಡೋದಾಗಲ್ಲ ಅಂತ. ಜೀವನ ತಿರುತಕ ಬಿಡೋದಾಗಲ್ಲ, ತಾವೇ ಬಿಡಬೇಕಾಗ್ತದೆ ಒಂದಿನ. ಅದಕ್ಕೆ ಶರೀರಗಳನ್ನು ಮಾಡೋಣ, ಆದಷ್ಟು ಜಲ್ದಿ ಶಕ್ತಿ ಮತ್ತೆ ತುಂಬಾನು ಮುಂದೆ ಉತ್ತರಾಧಿಕಾರಿ ಮಾಡಬೇಕಾಗ್ತದೆ. ಪರಂಪರೆ ಅದು. ನಾವು 24ನೇವರು 25 ಮಾಡೋಕ್ಕಾಗ್ತದೆ, 26 ಮಾಡೋಕೆ. ನಮ್ಮೊಬ್ಬರು ಪತ್ರಕಾರ ಒಬ್ಬರು ಫೋನ್ ಮಾಡಿದ್ರು ಹಿಮಾಲಯದಲ್ಲಿ, ಇಲ್ಲ ಮತ್ತು ಉತ್ತರಾಧಿಕಾರಿ ಹ್ಯಾಂಗ್ರಿ ಪ್ರಕೃತಿ ಹಂಗಂತ. ಇದೇನು ದೊಡ್ಡ ಮಾತು ಅಂತ ಹೇಳಿ ಈ 24 ಬರ್ತಾರೆ, ಇದೇನು ಈ ದೊಡ್ಡ ಮಾತು ಕೇಳ್ತಾರೆ. ಹಾಗೆ ಇದು ಎಲ್ಲ ಪರಂಪರೆ ನಡೀತಾ ಇರ್ತಾ ಇದೆ. ಅದಕ್ಕೋಸ್ಕರವಾಗಿ ಭದ್ರವಾಗಿರ್ತಕ್ಕಂಥ ನಾವು ಕೂಡ ಅದು ಕೇದಾರನಾಥ್ ಪ್ರಾರ್ಥನೆ ಮಾಡ್ತಿದ್ದೆ. ಕೇದಾರ ಪೀಠ ಮುಂದುವರಿಸಲಿಕ್ಕೆ ಭದ್ರವಾಗಿ ಬರಲಿ, ರಂಭಾಪುರಿ ಪೀಠದ ಅವ್ರಿಗೆ ನಾವು ತಿಳಿದ ಭದ್ರವಾಗಿ ಬರಲಿ ಅಂತ ಹೇಳ್ತು. ಇದೇ ಪ್ರಕಾರ ಸೂರ್ಯ ಚಂದ್ರರು ಪಂಚಪೀಠಗಳ ತತ್ವ ಪರಿಪಾಲನೆ ಬರಲಿ ಅಂತ ತಿಳ್ಕೊಂಡು ಅಭಿಷ್ಟ ಚಿಂತನೆ ವ್ಯಕ್ತ ಮಾಡಿ ಓಂ ಶಾಂತಿ. ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೋ ಜಗದ್ಗುರುವರ ದರ್ಶನಕ್ಕೆ ಅನ್ನುವಂಥ ಸುದ್ದಿ ಇದೆ. ಆದರೆ ರಂಭಾಪುರಿ ಜಗದ್ಗುರು ನಿರ್ಗಮಿಸಿದರೂ ಸಹ ಕೇದಾರ ಜಗದ್ಗುರು ಇವತ್ತು ಪರಿಪೂರ್ಣವಾದಂಥ ಅವಧಿಯಲ್ಲಿ ಈ ಮಠದಲ್ಲೇ ಇದ್ದು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದ ಕೊಡ್ತಾರೆ ಅನ್ನುವಂಥ ಸೂಚನೆಯನ್ನು ನಮ್ಮೆಲ್ಲರ ಗಮನಕ್ಕೆ ತರ್ತಾ ಶ್ರೀಗಳವರು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ, ಏನು ನಮ್ಮ ಶಿವಾನಂದ ಶಿವಾಚಾರ್ಯರು ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಶಿರಕೋಳ ಹಿರೇಮಠದ ವಿರಾಜಮಾನವಾಗಿದೆ. ಆ ಪೀಠದ ಪರಂಪರೆಯಲ್ಲಿ ಲಿಂಗೈಕ್ಯ ಕೇದಾರ ಶಾಂತಲಿಂಗ ಜಗದ್ಗುರುಗಳು 322ನೇ ಸ್ಥಾನವನ್ನು ಅಲಂಕರಿಸಿ ಭಕ್ತರಿಗೆ ಆಶೀರ್ವಾದ ಮಾಡಿದರು. ಇವತ್ತು ಅಂಥ ಜಗದ್ಗುರುಗಳು ಜನ್ಮ ತಾಳಿದಂಥ ಮುತ್ನಾಳ ಗ್ರಾಮ ಇವತ್ತು ಉಭಯ ಜಗದ್ಗುರುಗಳ ಶುಭಾಗಮನದಿಂದ ಸಂತುಷ್ಟರಾಗಿದ್ದೀರಿ. ಈ ಮಠದ ಮೇಲೆ ಈ ಮಠಾಧ್ಯಕ್ಷರಾದಂಥ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ನಿಮ್ಮೆಲ್ಲರ ಅಭಿಮಾನ ಶ್ರದ್ಧೆ ಯಾವಾಗಲೂ ಕೂಡ ಇರಲಿ. ಈ ಮಠದಲ್ಲಿ ನಡೆಯುವಂಥ ಎಲ್ಲ ಅಭಿವೃದ್ಧಿಪರವಾದಂಥ ಮತ್ತೆ ವೀರಾಪುರ ಶಾಖಾ ಮಠಗಳ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಿಸುತ್ತಾ, ಬಂಧುಗಳೇ, ಲಿಂಗೈಕ್ಯ ಕೇದಾರ ವೈರಾಗ್ಯ ಪೀಠಾಧೀಶ್ವರ ಶ್ರೀ 1008 ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ, ಎಲ್ಲ ಮುತ್ತಾಳ ಗ್ರಾಮದ ಸರ್ವ ಗ್ರಾಮಸ್ಥರೇ ಮತ್ತೆ ಗಣ್ಯರೇ, ವಿಶೇಷವಾಗಿ ಸಾಕಷ್ಟು ಎಲ್ಲ ಧಾರ್ಮಿಕವಾಗಿ ಮಾತಾಡಿದ್ದಾರೆ ಸ್ವಾಮೀಜಿಯವರು, ಸಾಕಷ್ಟು ಅವ್ರಿಗೆ ಅವಗುಣಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಮುತ್ತಾಳ ಶ್ರೀಗಳು ಬಗ್ಗೆ ನಾನು ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ವಿಶೇಷವಾಗಿ ನಾವು ಒಂದು ವೀರಾಪುರ್ MQ ಬಳಿಯಲ್ಲಿ ವೀರಾಪುರ ಅಂತಕ್ಕಂಥದ್ದು ಸಣ್ಣ ಕುಗ್ರಾಮ ಆಗಿತ್ತು. 2013 ನನಗೆ ಈ ಕಡೆ ಅವರೇ ಒಂದ್ ರೀತಿ ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ರು. ನಾನು ತುಮಕೂರವನು. ಆನಂತರ ಆ ಕಡೆ ಭಾಗದ ಕೆಲವಂತ ಸಮಸ್ಯೆಗಳ ಕಡೆ ಹೋರಾಟ ಮಾಡಪ್ಪ ನೀನು ಅಂತ ಹೇಳಿದ್ರು. ಅದಕ್ಕೆ ನನ್ನ ಪತ್ರಿಕೋದ್ಯಮ ಜೊತೆ ಅವರು ಹೋರಾಟ ಮಾಡಿದ್ರು. ಅವರು ಸಾಕಷ್ಟು ಒಂದು ರೀತಿ ಸಮಸ್ಯೆಗಳು ಎದುರಾದ್ರೂ ಸಹ ಪದೇ ಪದೇ ನಮಗೆ ನೈತಿಕ ಸ್ಥೈರ್ಯ ತುಂಬಿದ್ರು ನಮ್ಮ ಮುತ್ತಾಳ ಶ್ರೀಗಳು. ಅದೆಲ್ಲದರ ಪರವಾಗಿ ಸಾಕಷ್ಟು ನಮ್ಮ ಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಜಲವಂತ ಸಮಸ್ಯೆಗಳು ಸುಧಾರಣೆ ಆಗಿದೆ. ವಿಶೇಷವಾಗಿ ನಮಗೆ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗಿದೆ, ಮತ್ತೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ದೊರಕಿದ್ದಾವೆ. ಇದ್ರ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗದ ಜನತೆಗೂ ಸಹ ಒಂದು ರೀತಿ ಸಾಕಷ್ಟು ಹೆಲ್ಪ್ ಮಾಡಿದ್ರು. ಮತ್ತೆ ಕೊರೋನಾದಂತ ಸಂದರ್ಭದಲ್ಲಿ ಮಾಸ್ಕ್ ಇರ್ಬೋದು, ಮತ್ತೆ ಅವ್ರಿಗೆ ಆಹಾರದ ಕಿಟ್ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಹೀಗೆ
ಹಲವಾರು ಒಂದು ರೀತಿ ಸರ್ವ ರೀತಿಯಲ್ಲೂ ಸಹ ಜನಸಾಮಾನ್ಯ ಕಟ್ಟಕಡೆ ಜನಸಾಮಾನ್ಯ ವರ್ಗದವರಿಗೆ ಅವರು ಹೆಲ್ಪ್ ಮಾಡಿದ್ರು. ತಮ್ಮ ಧಾರ್ಮಿಕ ಪ್ರವಚನವಲ್ಲದೆ ಜನಪರ ಕಾಳಜಿ ಸಹ ಅವ್ರಿಗೆ ಮೆಚ್ಚುವಂತಕ್ಕದ್ದು. ಹಾಗಾಗಿ ಇವತ್ತು ಸಾಕಷ್ಟು ಒತ್ತಡವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಸಹ ಒಂದು ರೀತಿ ಪೂಜ್ಯ ಒಂದು ರೀತಿ ಶ್ರೀಗಳ ಆಶೀರ್ವಾದದ ಮೇರೆಗೆ ಸತತ ಈ ಬಾರಿ 6ನೇ ವರ್ಷದ ಒಂದು ರೀತಿ ಕೇದಾರಲಿಂಗೇಶ್ವರ ಜಾತ್ರಾ ಮಹೋತ್ಸವನ್ನ ಸತತ ವರ್ಷ ಮಾಡ್ಕೊತ ಬಂದಿದ್ದೀವಿ. ಅದರ ಸಂವಿಧಾನಪಿಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಶ್ರೀ ಕೇದಾರಲಿಂಗೇಶ್ವರ ಒಂದು ರೀತಿ ಕೇದಾರನಾಥ ಸೇವಾರತ್ನ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಸಮಾಜ ಸೇವೆ, ಪತ್ರಿಕೋದ್ಯಮ, ಸಹಕಾರ, ಶಿಕ್ಷಣ, ರೈತ ಪರ ಹೋರಾಟ ಹೀಗೆ ಹಲವಾರುಗಳಲ್ಲಿ ಕೊಡ್ಕೊಂತ ಬಂದಿದ್ದೀವಿ. ಅದು ಪೂಜ್ಯ ಶ್ರೀಗಳ ಆಶೀರ್ವಾದದಲ್ಲಿ ಇದು ಇದೇ ರೀತಿ ಮುಂದುವರಿಲಿ. ಅವರ ಆಶೀರ್ವಾದ ಸದಾ ಬರೇ ಈ ಕಡೆ ಭಾಗಕ್ಕಲ್ಲ, ಸದಾ ಈ ಕಡೆ ಭಾಗದ ಎಲ್ಲ ಯುವಕರುಗಳ ಮೇಲೆ ಮತ್ತೆ ವಿಶೇಷವಾಗಿ ಎಲ್ಲ ಗ್ರಾಮಸ್ಥರ ಮೇಲೆ, ರೈತಾಪಿ ವರ್ಗದ ಮೇಲೆ, ಜನಸಾಮಾನ್ಯರ ಮೇಲೆ. ಏನಿವತ್ತು ಮುತ್ನಾಳ್ ಮಠಕ್ಕೆ ವಿಶೇಷವಾಗಿ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀ ರಂಭಾಪುರಿ ಜಗದ್ಗುರು ಭೇಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಇವಾಗ ತಾನೇ ನಿರ್ಗಮಿಸ್ತಾವ್ರೆ ಸ್ವಾಮೀಜಿ. ಒಂದ್ ರೀತಿ ಕೇದಾರಲಿಂಗೇಶ್ವರದ ಶಾಖಾ ಮಠ ಮುತ್ನಾಳ್ ಮಠಕ್ಕೆ ಬಂದಿದ್ರ, ಒಂದ್ ರೀತಿ ಮೂರ್ತಿ ಪಠಿಸೋ ಬಗ್ಗೆ ಏನ್ ಹೇಳಿ ಬಯಸ್ತೀರಾ? ಬೆಳಗಾವಿ ಜಿಲ್ಲೆಯ ಮುತ್ನಾಳ್ ಹಿರೇಮಠ ಕೇದಾರ ಪೀಠದ ಶಾಖಾ ಮಠ. ಈ ಮುತ್ನಾಳ್ ಹಿರೇಮಠದಲ್ಲಿ ಜನ್ಮ ತಾಳಿದಂಥ ಲಿಂಗೈಕ್ಯ ಶ್ರೀ ಕೇದಾರ ಶಾಂತಲಿಂಗ ಶಿವಾಚಾರ್ಯ ಭಗವತ್ಪಾದರು ಮಹಾಪೀಠವನ್ನು 14 ವರ್ಷಗಳ ಕಾಲ ಆ ಪೀಠವನ್ನು ಆರೋಹಣ ಮಾಡಿ ವೀರಶೈವ ಸಮಾಜಕ್ಕಷ್ಟೇ ಅಲ್ಲ ಎಲ್ಲ ಸಮಾಜ ಬಾಂಧವರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದರು. ಈ ಗ್ರಾಮದ ಮತ್ತು ಮಠದ ಬಹುಜನರ ಅಪೇಕ್ಷೆಯಂತೆ ಅವರ ಶಿವಯೋಗ ಸಮಾಧಿಯ ಮೇಲೆ ಅವರ ಸುಂದರವಾದಂಥ ಅಮೃತಶಿಲಾ ಪುತ್ಥಳಿ ಸ್ಥಾಪನೆ ಆಗಬೇಕು ಅಂಥೇಳಿ ಸಂಕಲ್ಪ ಇತ್ತು. ಇವತ್ತು ಆ ಸಂಕಲ್ಪ ಇಂದಿನ ಕೇದಾರ ಜಗದ್ಗುರುಗಳು ಸ್ವತಃ ಆ ಮಂಗಲಮಯ ಅಮೃತಶಿಲಾ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಇವತ್ತು ರಂಭಾಪುರಿ ಮತ್ತು ಕೇದಾರ ಜಗದ್ಗುರುವರು ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಆಶೀರ್ವಾದ ಮಾಡಿದ್ದೇವೆ. ಬಹುಶಃ ನಿಜವಾಗಲೂ ಈ ಭಾಗದ ಎಲ್ಲ ಭಕ್ತರು ಕೂಡ ಸಂತೋಷವನ್ನು ಹೊಂದಿದ್ದಾರೆ. ಅವರ ಆಶೀರ್ವಾದ ಈ ಭಾಗದ ಎಲ್ಲ ಭಕ್ತರ ಮೇಲೆ ಸದಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಶಿವಮಯ ಸ್ವಾಮೀಜಿ, ಒಕ್ಕು ಬಂತಕ್ಕಂಥದ್ದು ಸಾಕಷ್ಟು ಇದಾಗಿದೆ ಹಿಂದೂ ದೇವಗಳು. ಸ್ವಾಮೀಜಿ, ಕೊನೆ ಪ್ರಶ್ನೆ ಸ್ವಾಮೀಜಿ, ನಿಮ್ಮ ಸಮುದಾಯದ ಸ್ವಾಮೀಜಿ, ನಿಮ್ಮ ಸಮುದಾಯದ ಸ್ವಾಮೀಜಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಧನ ಆಗಿರ್ತಕ್ಕಂಥ ಎಲ್ಲ ಬಂದಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನ ಏರ್ಪಡಿಸಲಾಗಿತ್ತು. ಮುತ್ನಾಳ್ ಗ್ರಾಮದ ಹಿರಿಯರು ಹಾಗೂ ಸರ್ವ ಜನತೆ ಭಾರಿ ಉತ್ಸಾಹದಿಂದ ಪಾಲ್ಗೊಂಡು ನಿರ್ವಹಣೆ ಮಾಡಿದ್ರು. ಒಟ್ಟಾರೆ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆದು ಸಂಪನ್ನಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.